ನಮಸ್ಕಾರ. 2023 ಮತ್ತು 24ನೇ ಸಾಲಿನ NMMS ಪರೀಕ್ಷೆಗೆ ಎಲ್ಲರಿಗೂ ಶುಭವನ್ನು ಕೋರ್ತಾ, ಇನ್ನು ನಾಳೆ ನಡೀತಕ್ಕಂಥ ಒಂದು ಪರೀಕ್ಷೆಯು ಎಲ್ಲರಿಗೂ ಯಶಸ್ಸನ್ನು ಕಾಣಲಿ. ಈ ಒಂದು ಪರೀಕ್ಷೆಯಲ್ಲಿ ಎಲ್ಲರೂ ಕೂಡ ಒಂದು ಉತ್ತಮವಾದ ಅಂಕನ ಗಳಿಸಿ ಉತ್ತಮವಾಗಿ ನಿಮ್ಮ ಒಂದು ಶಾಲೆಗೆ, ನಿಮ್ಮ ಒಂದು ಊರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತರ್ತೀರ ಅಂತ ನಾನು ಭಾವಿಸ್ತಾ, ಈ ಒಂದು ಪರೀಕ್ಷೆಯಲ್ಲಿ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು ಮತ್ತು ಸೂಚನೆ ಪಾಲಿಸಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಕೆ ನಾನು ಇಷ್ಟಪಡ್ತೀನಿ. ಒಂದು ಸೂಚನೆ ಏನಾಗಿದೆಪ್ಪ ಅಂದ್ರೆ, ಪರೀಕ್ಷಾ ಕೊಠಡಿಗೆ ಮೊಬೈಲ್, ಡಿಜಿಟಲ್ ವಾಚ್, ಬ್ಲೂಟೂತ್, ಕ್ಯಾಲ್ಕುಲೇಟರ್ ಸೇರಿದಂತೆ ಯಾವುದೇ ಒಂದು ವಿದ್ಯುನ್ಮಾನ ಉಪಕರಣ ತೆಗೆದುಕೊಂಡು ಹೋಗಬಾರ್ದು. ಇದು ಒಂದು ಪ್ರಮುಖವಾದಂತಹ ಮೊದಲೇ ಒಂದು ಸೂಚನೆ ಆಗಿದೆ. ಇದನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ. ನಂತರ ಈ ಪರೀಕ್ಷಾ ಕೊಠಡಿಗೆ 1 ಗಂಟೆ ಮುಂಚಿತವಾಗಿ ಪ್ರವೇಶ ಪತ್ರ ಸಮೇತ ಹೋಗುವುದು. ಪ್ರಶ್ನೆ ಪತ್ರಿಕೆ 1 ಬೆಳಗ್ಗೆ 10:30 ಇದೆ ಅಂದ್ರೆ ನೀವು 9:30 ಒಳಗೆ ಹೋಗಬೇಕು. ಪ್ರಶ್ನೆ ಪತ್ರಿಕೆ 2 ಮಧ್ಯಾಹ್ನ 2:30 ಇದೆ ಅಂದ್ರೆ 1:30 ಒಳಗೆ ನೀವು ಪರೀಕ್ಷಾ ಕೊಠಡಿ ಕಡ್ಡಾಯವಾಗಿ ಹಾಜರಿರಬೇಕಾಗಿದೆ. ಇದು ಪ್ರಮುಖವಾದಂತಹ ಒಂದು ಸೂಚನೆ ಆಗಿದೆ. ನಂತರ 3ನೇ ಸೂಚನೆ ಏನಪ್ಪಾ ಅಂದ್ರೆ, ಪರೀಕ್ಷಾ ಕೊಠಡಿಗೆ ತೆರಳಿದ ನಂತರ ಯಾವುದೇ ಕಾರಣಕ್ಕೂ ಬರೆಯುತ್ತಿರುವ ಪತ್ರಿಕೆಯ ಸಮಸ್ಯೆ ಬಗ್ಗೆ ಚರ್ಚಿಸಬೇಡಿ, ಕಾಂಟೆಂಟ್ ಬಗ್ಗೆ ಚರ್ಚಿಸಬೇಡಿ. ಸೊ ಅದರಲ್ಲಿ ಪರೀಕ್ಷಾ ಕೊಠಡಿ ಏನ್ ಕೊಟ್ಟಿರ್ತಾರೋ ಪ್ರಶ್ನೆ ಪತ್ರಿಕೆ, ಅದ್ರ ಬಗ್ಗೆ ಮಾತ್ರ ನೀವು ಗಮನ ಇರಲಿ. ಸೊ ಬೇರೆ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಬೇಡಿ. ನಂತರ 4ನೇದಾಗಿ, ಪ್ರವೇಶ ಪತ್ರದ ಮೇಲೆ ಕಡ್ಡಾಯವಾಗಿ ಕೊಠಡಿ ಮೇಲ್ವಿಚಾರಕರ ಸಹಿಯನ್ನು ಹಾಕಿಸೋದನ್ನು ಮರಿಬೇಡಿ. ಅಂದ್ರೆ ಪ್ರವೇಶ ಪತ್ರ ಮೇಲೆ ಸಹಿಯನ್ನು ಹಾಕಿಸಬೇಕಾಗುತ್ತೆ ಮೇಲ್ವಿಚಾರಕರದು, ಇದನ್ನ ಮರಿಬೇಡಿ. ನಂತರ ಮತ್ತೊಂದು 5ನೇದಾಗಿ, ನಿಮಗೆ ನೀಡಿರುವ OMR ನಲ್ಲಿನ ಹೆಸರು, ನೋಂದಣಿ ಸಂಖ್ಯೆ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂದು ಪರೀಕ್ಷಿಸಿಕೊಳ್ಬೇಕಾಗುತ್ತೆ. ಅಂದ್ರೆ ಏನು OMR ಅಂದ್ರೆ ಆಪ್ಟಿಕಲ್ ಮಾರ್ಕ್ ರೀಡರ್ ಅಲ್ಲಿ ನಿಮ್ಮ ಹೆಸರಿರುತ್ತೆ, ನಿಮ್ಮ ನೋಂದಣಿ ಸಂಖ್ಯೆ ಇರುತ್ತೆ, ಅದು ಸರಿ ಇದೆ ಅಂತ ಪರೀಕ್ಷೆ ಮಾಡ್ಕೊಳ್ಳೋದು ಪ್ರಮುಖ ಸೂಚನೆ ಆಗಿದೆ. ನಂತರ 6ನೇದಾಗಿ, ನಿಮಗೆ ನೀಡಿರುವ OMR ನಲ್ಲಿ ವಿದ್ಯಾರ್ಥಿಯ ಸಹಿ ಮಾಡುವುದು ಕಡ್ಡಾಯವಾಗಿರುತ್ತೆ. ನೋಡಿ, ಸಹಿ ಮಾಡುತ್ತದೆ ಮರಿಬೇಡಿ, ಯಾಕಂದ್ರೆ OMR ನಲ್ಲಿ ನೀವು ಸಹಿ ಮಾಡಲೇಬೇಕಾಗುತ್ತೆ. ಇದು ಒಂದು ಸೂಚನೆ ಆಗಿದೆ. ನಂತರ 7ನೇದು, ನಿಮಗೆ ಸಹಿ ಮಾಡಲು ನೀಡಿರುವ ನಾಮಿನಲ್ ರೋಲ್ ಅಲ್ಲಿ ನಿಮ್ಮ ಹೆಸರು, ಭಾವಚಿತ್ರ ಹೊಂದಾಣಿಕೆ ಆಗಿದೆಯೇ ಎಂದು ಪರೀಕ್ಷಿಸಿಕೊಳ್ಳುವುದು ಒಂದು ಪ್ರಮುಖವಾದ ಸೂಚನೆ ಆಗಿದೆ. ಸೊ ಇದು ನಾವು ಮರಿಬೇಡಿ. ನಂತರ 8ನೇದು, ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಾಗ ಶಾಂತವಾಗಿರಿ ಮತ್ತು 1-2 ನಿಮಿಷ ಇಡೀ ಪ್ರಶ್ನೆ ಪತ್ರಿಕೆಯನ್ನ ಗ್ಲಾನ್ಸ್ ಮಾಡಿ ಸುಲಭವಾಗಿರುವ ಪ್ರಶ್ನೆಗಳನ್ನು ಗುರುತಿಸಿಕೊಳ್ಳಿ. ಇದು ಒಂದು. ಮತ್ತು ನಂತರ ವೆಲ್ ಬಿಗಿನ್ ಈಸ್ ಹಾಫ್ ಡನ್ ಎನ್ನುವಂತೆ ಸುಲಭವಾಗಿರುವ ಪ್ರಶ್ನೆಗಳನ್ನು ಮೊದಲು ಉತ್ತರಿಸಲು ಪ್ರಾರಂಭಿಸಿ, ಏಕೆಂದ್ರೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಲು ಸುಲಭವಾಗುತ್ತೆ. ಸೊ ಇದು ಒಂದು ಪ್ರಮುಖವಾದಂತಹ ಒಂದು ಸೂಚನೆ ಆಗಿದೆ. ನಂತರ ಕೊನೆಯದಾಗಿ ಒಂದು ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್ ಎನ್ನುವಂತೆ ಸಮಯಕ್ಕೆ ಮಹತ್ವ ನೀಡಿ ಉತ್ತಮವಾಗಿ ಸಮಯದ ನಿರ್ವಹಣೆ ಮಾಡಿ ಎಲ್ಲ 90 ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಯಾವುದೇ ಒಂದು ಪ್ರಶ್ನೆಯನ್ನ ಬಿಡಬೇಡಿ. ಸೊ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಿಸೋದು ಮಾತ್ರ ಮರೆಯಬೇಡಿ ವಿದ್ಯಾರ್ಥಿಗಳೇ. ಸೊ ಇದು ಅತ್ಯಂತ ಪ್ರಮುಖವಾದ ವಿಷಯವಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, NMMS ಪರೀಕ್ಷಾ ದಿನ ಪಾಲಿಸಬೇಕಂತ ಎಲ್ಲ ಒಂದು ಸೂಚನೆಗಳು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು 2023 ಮತ್ತು 24ನೇ ಸಾಲ ಅಂದ್ರೆ ನಾಳೆ ನಡೀತಕ್ಕಂಥ ಒಂದು ಪರೀಕ್ಷೆಯಲ್ಲಿ ನೀವೆಲ್ಲರೂ ಕೂಡ ಉತ್ತಮವಾದ ರೀತಿಯಲ್ಲಿ ಅಂಕ ಗಳಿಸಿ ನಿಮ್ಮ ಒಂದು ಶಾಲೆಗೆ, ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ನಿಮ್ಮ ಊರಿಗೆ ಕೀರ್ತಿಯನ್ನು ತರ್ತೀರ ಅಂತ ನಾನು ಭಾವಿಸ್ತಾ, ಮತ್ತೊಂದು ಸಾರಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಗೆದ್ದು ಬನ್ನಿ, ಎಲ್ಲರಿಗೂ ಶುಭವಾಗಲಿ.